1825ದಾಗ ರಾಜಸ್ಥಾನ್ಲಿಂತ್ರ ಒಬ್ಬ ಆರ್ಟಿಸ್ಟ್ ಕರ್ನಾಟಕ ಬಂದಿದ್ದ. ಅವ ಒಂದು ಮಹಲ್ ಒಳಗ ಕಾರ್ಪೆಂಟರ್ ವರ್ಕ್ ಕೆಲಸ ಮಾಡತ್ತಿದ್ದ. ಮಹಲ್ ಬಾಳ್ ದೊಡ್ಡದಿತ್ತು, ಎಲ್ಲಾ ಕಡೆ ಕಾರ್ಪೆಂಟರ್ ವರ್ಕ್ ಆಗ್ಬೇಕಾಯ್ತು. ಸೊ ಇವ ಹಗಲು ರಾತ್ರಿ ಮಹಲ್ ಒಳಗ ಕೆಲಸ ಮಾಡತ್ತಿದ್ದ. ಒಂದಿನ ರಾತ್ರಿ 3ನೇ ಮಹಡಿ ಒಳಗ್ ಕೆಲಸ ಮಾಡೋ ಮುಂದ ಅವ್ ಒಂದ್ ಶಬ್ದ ಕೇಳಿಸ್ತ. ಅವ ಲಾಟನ್ ತಗೊಂಡ ಆ ಶಬ್ದ ಕಡೆನ ಹೊರಟ. ಶಬ್ದ ಒಂದ್ ರೂಮ್ ಒಳಗ್ಲಿಂತ್ರ ಬರತ್ತಿತ್ತು. ಅವ ಬಾಗ್ಲಾ ತೆಗೆದು ಒಳಗ್ ಹೋದಾಗ ನೋಡ್ತಾನ, ಆ ರೂಮ್ದಾಗ ಯಾರು ಇರ್ಲಿಲ್ಲ. ಡ್ರಾವರ್ ತೆಗ್ದಾಗ ಒಂದ್ ಬುಕ್ ಇತ್ತು. ಆ ಬುಕ್ದಾಗ್ಲಿಂತ್ರ ಒಂದ್ ಆವಾಜ್ ಬರತ್ತಿತ್ತು. ಅವ ಲಾಟನ್ ಮುಂದಿಟ್ಟ ಬುಕ್ಕಿನ ಪೇಜಸ್ ಹೊಳ್ಸಾತ. ಬುಕ್ಕಿನ ಪೇಜಸ್ ಹೊಳ್ಸೋ ಮುಂದ ಒಂದ್ ಪೇಜ್ದಾಗ ಅವಂಗ ಒಂದ್ ಚಿತ್ರ ಕಾಣ್ತ. ಅವ ಚಿತ್ರ ಕರೆಕ್ಟ್ ನೋಡಿದಾಗ ಅವಂದು ಮಾರಿನ ಕಾಣ್ತ. ಅದೇ ಬಟ್ಟೆ, ಅದೇ ರೂಮ್, ಮತ್ ಅದ ಕೈಯಾಗಿದ್ದಿದ್ದ ಲಾಟನ್. ಆದ್ರೂ ಒಂದ್ ಥಿಂಗ್ ಡಿಫ್ರೆನ್ಸ್ ಇತ್ತು. ಅವನ್ ಹಿಂದ ಯಾರೋ ಹೆಣ್ಮಗಳಿದ್ಲ, ಕೂದ್ಲಾ ಬಿಟ್ಟು, ದೊಡ್ಡ ಕಣ್ಣ ಮತ್ ವಿಚಿತ್ರ ನಗು ಇಟ್ಕೊಂಡು. ಹಿಂದ್ ತಿರುಗಿ ನೋಡಿದಾಗ ಯಾರು ಇರ್ಲಿಲ್ಲ. ಅವನ್ ಹೆದ್ರಿ ಆ ಬುಕ್ ಅಲ್ಲೇ ಬಿಟ್ಟು ಓಡೋದ. ಮರುದಿನದ್ಲಿಂತ್ರ ಅವಂಗ ಆರಾಮ ಇರ್ಲಿಲ್ಲ. ಅವಂದ ಅವಸ್ಥೆ ನೋಡಿ ರಾಜ ಅವಂಗ ರೊಕ್ಕ ಕೊಟ್ಟ ಊರಿಗೆ ಕಳಿಸ್ಬಿಟ್ರ. ರಾಜಸ್ಥಾನ್ ಮುಟ್ಟಿದ್ಮೇಲೆ ಅವ್ರ ಫ್ಯಾಮಿಲಿ ಅವನ ಅವಸ್ಥೆ ನೋಡಿ ಅವಂಗ ಮದ್ವಿ ಮಾಡ್ಬೇಕಂತೇಳಿ ನಿರ್ಧಾರಕ್ಕೆ ಬಂದ್ರು. ಅವಂಗ ಒಂದ್ ಹುಡುಕಿ ಮದ್ವಿನೂ ಮಾಡಿದ್ರು. ಮದ್ವಿ ಆದ ರಾತ್ರಿ ಅವ್ ಮನಿ ಒಳಗ್ ಹೋದಾಗ ಅವಂಗ ಸೇಮ್ ಶಬ್ದ ಕೇಳಾತಿತ್ತು. ಆ ಶಬ್ದ ಹುಡ್ಕೊಂಡ ಮನಿ ಒಳಗ್ ಹೋದಾಗ ನೋಡ್ತಾನ, ಅಲ್ಲಿ ಅವ್ರ ಹೆಂಡತಿ ಇದ್ಲು. ಅಕ್ಕಿ ಆ ಟೈಮ್ದಾಗ ಬೆಡ್ ಮೇಲೆ ಕುಂತಿದ್ಲು. ಅವ ಅಕ್ಕಿ ಮುಂದ್ ಹೋಗಿ ಅಕ್ಕಿನ ಪಲ್ಲು ಮ್ಯಾಲೆ